ಹಾಯ್ ಫ್ರೆಂಡ್ಸ್, ಈ ದಿನ ನಾವು 8ನೇ ತರಗತಿಯ ಗದ್ಯ ಭಾಗವಾದ ಬ್ಲಡ್ ಗ್ರೂಪ್ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ಬರೆದ ಬ್ಲಡ್ ಗ್ರೂಪ್ ಎನ್ನುವ ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ. ಈ ಗದ್ಯ ಭಾಗವು ಬಹಳ ಸೂಕ್ಷ್ಮವಾಗಿ ಅರ್ಥಬದ್ಧವಾಗಿ ಬರೆದಿದ್ದಾರೆ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಜಾತಿ, ಮತ, ಧರ್ಮ ಎಲ್ಲ ಬಿಟ್ಟು ಮನುಷ್ಯನು ಒಂದೇ ಎನ್ನುವ ಅಭಿಪ್ರಾಯವನ್ನು ಈ ಬ್ಲಡ್ ಗ್ರೂಪ್ ಎನ್ನುವ ಗದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಇನ್ ದಿಸ್ ಯೂನಿಟ್ ದ ರೈಟರ್ ವಿಜಯಮಾಲಾ ರಂಗನಾಥ್ is explained there is no discrimination and caste for the donating the blood. All are humans, bloods are same. Here explain. First we are understanding about the poet. ಕೃತಿಕಾರರ ಪರಿಚಯ. ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ 1955ರಲ್ಲಿ ಜನಿಸಿದರು. ಡಾಕ್ಟರ್ ವಿಜಯಮಾಲಾ ರಂಗನಾಥ್ शिरा तुमकूर डिस्ट्रिक्ट के शिरा बोलने के गांव में 1955 में पैदा हुए. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. गमक कले और साहित्य के सब्जेक्ट में मैसूर यूनिवर्सिटी से डॉक्टरेट भी मिला है. ಇವರ ಪ್ರಮುಖ ಕೃತಿಗಳೆಂದರೆ ಚಂದ್ರಮ್ಮ, ಜೊಲ್ಲು ಸುರ್ಸ್ಯಾನ್, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ, ನವಿಲ ಜಾಗರ, क्षण क्षणದ ಕಥೆಗಳು, ನಗೆ ನರ್ತನ ಮುಂತಾದವು. ये बहुत सारे कृतिस लिखे हैं. उसमें ಚಂದ್ರಮ್ಮ, ಜೊಲ್ಲು ಸುರ್ಸ್ಯಾನ್, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ ಜಾಗರ. इनके बहुत ही इंटरेस्टिंग ಸಾಹಿತ್ಯ है. ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ. ಗಮಕ ಕಲೆ और जो साहित्य के फील्ड में इनको बहुत सारे संघ अवार्ड भी दिए हैं. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಲಭಿಸಿದೆ. इनको कर्नाटक कलाश्री अवार्ड भी मिला है. ಪಾಠ ಪ್ರವೇಶ. ಇದರಲ್ಲಿ ಏನಕ್ಕೆ ಇಂಟ್ರೊಡಕ್ಷನ್ ಆಫ್ ದಿಸ್ ಯೂನಿಟ್. ಸಣ್ಣ ಕತೆ, ಸ್ಮಾಲ್ ಸ್ಟೋರೀಸ್ ಆ್ಯಂಡ್ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ. ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ. इनका जो स्वरूप मीन्स लक्षण कैरेक्टर सभी अलग ही रहता है. ಕನ್ನಡದ ಹಲವಾರು ಕವಿಗಳು, ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಂಡಿದ್ದಾರೆ. ಕನ್ನಡದ ಹಲವಾರು ಕವಿಗಳು, ರೈಟರ್ಸ್, ಲೇಖಕರು ಸಣ್ಣ ಕಥೆಯನ್ನು ಸ್ಮಾಲ್ ಸ್ಟೋರಿ में बहुत सारे ಲೈಫ್ ಇಂಟ್ರೊಡಕ್ಷನ್ ಕಿಯೇ हैं. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. इस सोशल लिस्ट में, इस दुनिया में कैस्ट
ಜಾತಿ ಮೀನ್ಸ್ ಕ್ಯಾಸ್ಟ್ बहुत ही ಸ್ಟ್ರಾಂಗ್ है ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವಾರು ಮಾಡುತ್ತಲೇ ಬಂದಿದ್ದಾರೆ इसको भगाने के लिए ये कैस्टिज़म को भगाने के लिए ಹೋಗಲಾಡಿಸಲು इधर से निकालने के लिए बहुत सारे काम किए हैं ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ जब पैदा होते कोई अपर कैस्ट लोअर कैस्ट बोल के नहीं रहता है ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ कोई भी इंसान एनीबडी नडवಳಿಕೆ उत्तम नडवಳಿಕೆ अच्छे अखलाक अच्छे गुणों से वो बड़ा होता है ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ ಮನೋಭಾವ ಬೇರೆ ಬೇರೆ ಆಗಿರುವುದು ವಿಪರ್ಯಾಸ पूरे इंसान का जो ब्लड है लाल रंग ही रहता है फिर भी एक दूसरे को देखा तो नीच भाव से देखता है ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮ ಕಟ್ಟಳೆಗಳಿಲ್ಲ जो इंसान को ब्लड देने से दूसरा इंसान की ज़िंदगी बच सकती है तो उधर कैस्ट और रिलीजन कोई भी नहीं रहता है ಇದನ್ನು ಅರಿತು ಮಾನವೀಯತೆಯನ್ನು ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿಯ ಆಶಯ ಜೊತೆಗೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದು ಗಮನಿಸಿರಿ इस कैस्टिज़म और रिलीजन को दूर करने के लिए इस लेसन में बहुत ही अच्छा सा उम्दा सा स्टोरी दिए हैं और बहुत सारे इंग्लिश वर्ड भी है इसको अंडरस्टैंड कर लेना है द ऑल आर ह्यूमंस वन देयर इज़ नो रिलीजन नो caste ನೋಡಪ್ಪ ಅರ್ಜೆಂಟಾಗಿ ಓ नेगेटिव ब्लड ಬೇಕು अर्धा घंटेली तಗೊಂಡು बा स्टोरी में एक सर्वेंट रहता है सर्वेंट को डॉक्टर ने ब्लड लाने के लिए बोलता है उसका नाम है सिद्धलिंगू उसकी जो ओनर रहती है लेडीज़ उस डेली वॉकिंग के लिए जाती है तो बस एक्सीडेंट में उसको मार पड़ता है और वो गिर जाती है उसका ब्लड बहता रहता है तो उसको हॉस्पिटल में एडमिट करते हैं तब डॉक्टर उसको क्या कहते हैं तो ब्लड वो नेगेटिव ब्लड चाहिए बोल के किसको बोलते हैं जो सिद्धलिंगू बोल के सर्वेंट रहता है उसको बोलते हैं ಯಾವ ಅಂಗಡಿಯಲ್ಲಿ ಸಿಗುತ್ತದೆ ಬುದ್ಧಿ ये कौन से किस दुकान में मिलता है ಅಂಗಡಿಯಲ್ಲಪ್ಪ ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕ್ನಿಂದ ಆದಷ್ಟು ಬೇಗ ತರಬೇಕು ಸಿದ್ಲಿಂಗು ತಲೆ ಕೆರೆದುಕೊಂಡು ಮೈಯಲ್ಲಿ ಹರಿಯೋ ರಕ್ತನ ಎಲ್ಲಿಂದ ತರೋದು ये दुकान में नहीं मिलता है ब्लड ये ब्लड बैंक में मिलता है बोल के जब डॉक्टर बोलता है तो सिद्धलिंगू ही इज़ ए इलिटरेट बॉय सर्वेंट सर खुजाकर ये कहाँ से लाऊं मैं अम्मा और डॉक्टर रक्ता तरलिके हेला और जो ओनर की एक बेटी रहती है वीणा बोल के उसको सिद्धलिंगू जाके बोलता है क्या अम्मा और रेस्पेक्टेड वर्ड हियर अम्मा और डॉक्टरू रक्ता तरलिके हेಳವ್ರೆ हाँ जी डॉक्टर ब्लड लाने के लिए बोले हैं ವೀಣಾ ಡಾಕ್ಟರ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು ಅವಳ ಬಡಕಲು ಶರೀರ ನೋಡಿ ನಿನ್ನಿಂದ ಬ್ಲಡ್ ತಗೊಳ್ಳೋಕ್ಕಾಗಲ್ಲ ಬೇರೆ ಕಡೆಯಿಂದ ತಗೊಂಡು ಬನ್ನಿ वीणा जब भी डॉक्टर को जाको मिलती है तो मेरे से ब्लड ले लो मेरे बॉडी से ब्लड निकाल के माँ को दे दो किसके माँ को वीणा के माँ को हु इज़ वीणा ओनर ऑफ द सिद्धलिंगू
वो बहुत वीक रहती है. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ಮುಖದ ಬೆವರು ಒರೆಸಿಕೊಳ್ಳುತ್ತಾ ಪೇಚಾಗಿ ಬಂದ ಅವಳಿಗೆ ಡಾಕ್ಟರ್, ಯಾಕೆ ಇಷ್ಟು ಟೆನ್ಷನ್ನಲ್ಲಿದ್ದೀಯಾ? ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ. ನಿಟ್ಟುಸಿರು ಬಿಟ್ಟು 1 ನಿಮಿಷ ಕಣ್ಣು ಮುಚ್ಚಿದಳು. ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಕೊಂಡಳು. ಕಡೆಯಲ್ಲಿ ಅವಳಿಗೆ ತಂದೆ ಫೋನ್ನಲ್ಲಿ ಸಿಕ್ಕರು. ವಿಷಯ ತಿಳಿಸಿದಳು. वीणा फ़ोन लेके ऑटो को बुलाती है. ऑटो से ब्लड बैंक जाती है तो वहाँ भी वो ब्लड नहीं मिलता है. तो टेंशन में पेच आ गई प्रिटी मच. बहुत ही टेंशन में आके रिटर्न हॉस्पिटल आ जाती है. तो इसका टेंशन देख के डॉक्टर बोलता है, बेवर मीन्स स्वेटिंग. डॉक्टर बोलता है तो ब्लड का अरेंज हो गया तो रिलैक्सेशन लेते हैं. निट्टिसिरु मीन्स रिलैक्सेशन लेना. कण्णु मुच्चिदಳು. रिलैक्सेशन से क्या करती है? आँख बंद करती है और दोबारा फ़ोन उठा के अपने फादर को फ़ोन करती है. तब पूरा वाक़या पूरी सब्जेक्ट बोलती है. ವೀಣಾಳ ತಂದೆ ಶ್ರೀನಿವಾಸ್ ರಾಘವಾಚಾರ್ಯ ಶ್ರೋತ್ರಿಯವರು. ಹಣೆಯಲ್ಲಿ ತಿರುನಾಮ, ಮೇಲುಕೋಟೆ, ಕಚ್ಚೆ ಪಂಚೆ, ಜುಟ್ಟು, ಮಹಾರಾಜರು ಹೊದಿಸಿದ ಶಾಲು ಇವರ ಮಾಮೂಲು ಉಡುಪು. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದಾರೆ. ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರಬಾಗಿ ನಮಸ್ಕರಿಸುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಮನೆಯ ಆಂಡಾಳಮ್ಮ ಮಗಳು ವೀಣಾ ಜೊತೆಗೆ ಮನೆ ಆಳು ಸಿದ್ಲಿಂಗು ಇದ್ದಾರೆ. ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಕರೆದಾಗ ಬಂದು ಕೈಕಟ್ಟಿ ಬಗ್ಗಿ ನಿಲ್ಲುತ್ತಾನೆ. In this para, the writer written about the Veena's father. He is the Srinivas Raghavacharya. इसके ट्रेडिशन के बारे में बोलती है, किस तरह है बोल के. लुक एट द पिक्चर here showing about the dress of the Raghavacharya. हणेಯಲ್ಲಿ ತಿರುನಾಮ, पिशानी पर 3 नाम, पंचे कोटे कच्चे पंचे जो बांधे हैं वो बोल रहे हैं. जुट्टू चोटी सर पर, महाराजರು ಹೊದಿಸಿದ ಶಾಲು, जो महाराजा दिए हैं वो शाल खांदे पर है. ಇವರ ಮಾಮೂಲು ಉಡುಪು, ये डेली का ड्रेस कोड इनका. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು, दोनों हाथों से 8 फिंगर रिंग्स, कत्तिनल्ली हुली उंगुरिನ ಪದಕದ ಸರ और गले में कत्तिनल्ली मीन्स नेक में हुली उगुरिನ ಪದಕದ ಸರ. हुली उगुरिನ मीन्स टाइगर के जो नाखून रहते हैं, उगुरु मीन्स नेल, टाइगर के नेल का हार. ಕಿವಿಗೆ ಒಂಟಿ ಧರಿಸಿದ್ದರು और कान में भी रिंग्स थे.
ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಹೆಸರಿಸಿ ಹೇಳುತ್ತಾರೆ. आदमी लोग जो बुलाते हैं उनको वेद ब्रह्मा बोल के नाम से भी बुलाते हैं. वेद ब्रह्मा बोले तो वेदा को टीच करने वाला, संस्कृत में वेदास को टीच करने वाला. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. जो श्रावण महीना आता है तो बहुत सारे उनको फंक्शन्स में बुलाते हैं. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. जब उनको देखते हैं तो उनको रेस्पेक्टेड देते हैं, सिर नीचा करके रिस्पेक्टेड करते हैं. जैसा कि इस वीडियो में दिखाया गया है, सिद्धलिंगु जैसा रुका है ना, उसी तरह रेस्पेक्ट देते हैं. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. मड़ी बोले तो क्लीन, बहुत ही क्लीन रहने का. ब्राह्मण्स लोग मड़ी बोल के रहते हैं, क्लीन रहते हैं. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದರೆ, किसी फंक्शन को अटेंड करने के लिए बॉम्बे को निकल गए. ಮನೆಯಲ್ಲಿ ಹೆಂಡತಿ ಆಂಡಾಳಮ್ಮ, ಮಗಳು ವೀಣಾ, ಜೊತೆಗೆ ಮನೆ ಆಳು ಸಿದ್ಧಲಿಂಗು ಇದ್ದಾರೆ. घर में कौन कौन है? वाइफ आंडालम्मा एंड डॉटर वीणा एंड सर्वेंट सिद्धलिंगु. सिद्धलिंगु जो है घर के आउट हाउस में रहता है. जब भी बुलाते हैं तो भाग के आके हाथ बन के रुकता है, इसी तरह जिस तरह की पिक्चर में दिखाया गया है. ಇಂದು ಬೆಳಗ್ಗೆ ಮಾಮೂಲಿನಂತೆ ಆಂಡಾಳಮ್ಮ ಅಡ್ಡಾಡಿ ಬರಲು ನಡೆದರು. ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂದು ಡಾಕ್ಟರ್ ಸಲಹೆ. ಅದರಂತೆ ಹೋಗುವಾಗ ಹಿಂದಿನಿಂದ ಬಂದ ಬಸ್ ಅವರನ್ನು ಬೀಳಿಸಿತು. ಆಂಡಾಳಮ್ಮ ಮುಂದಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು. ಕಂಡವರು ಬಂದು ತಿಳಿಸಿದಾಗ ವೀಣಾ ಮನೆ ಆಳು ಸಿದ್ಧಲಿಂಗು ಜೊತೆ ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆ ತಂದಳು. ಡಾಕ್ಟರ್ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು. Here the Raghavendra Acharya wife daily walking time, every day half an hour ವಾಕ್ ಮಾಡಬೇಕೆಂದು ಡಾಕ್ಟರ್ ಸಲಹೆ. ದ ಸಲಹೆ ಮೀನ್ಸ್ ಹಿಯರ್ ಸಜೆಷನ್ ಆಫ್ ದಿ ಡಾಕ್ಟರ್, ಡೈಲಿ ಹಾಫ್ ಆನ್ ಅವರ್ ವಾಕಿಂಗ್ ಫಾರ್ ಅಂಡಾಳಮ್ಮ. ಅದರಂತೆ ಹೋಗುವಾಗ ಹಿಂದಿನಿಂದ ಬಂದು ಬಸ್ಸು ಅವರನ್ನು ಬೀಳಿಸಿತು. पीछे से बस आके एक्सीडेंट कर गई. इससे वो अंडालम्मा गिर के, शार्प रॉक था उधर, पत्थर, उस पर गिर के बहुत सारा खून बह गया. रक्तस्राव बोले तो खून बहना. ये कोई आके घर में बोलते हैं तो सिद्धलिंगु और वीणा चले जाके प्लेस पर जाते हैं. प्लेस पे जाके उधर ऑटो का अरेंज करके हॉस्पिटल लेके जाते हैं. डॉक्टर ऑपरेशन ಮಾಡಬೇಕು, ओ नेगेटिव ब्लड ಬೇಕು ಎಂದರು. डॉक्टर बोलता है ऑपरेशन करना है और ओ नेगेटिव ब्लड चाहिए. जब वीणा ऑटो में ब्लड लाने के लिए जाती है तो सिद्धलिंगु डॉक्टर के पास बोलता है, ವೀಣಾ ಆ ಕಡೆ ಬ್ಲಡ್ ತರಲೆ ಎಂದು ಆಟೋದಲ್ಲಿ ಹೊರಟಾಗ ಸಿದ್ಧಲಿಂಗು ಡಾಕ್ಟರನ್ನು ಕೇಳಿದ. ಬುದ್ಧಿ ತಾವೇನೋ ಅಂದ್ಕೊಳ್ಳದೆ ಹೋದರೆ ಒಂದು ಮಾತು, ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ
ನನ್ನ ಬ್ಲಡ್ ತೆಗೆದುಕೊಳ್ಳಿ. ಆದರೆ ಅನುಮಾನಿಸಿದ ಡಾಕ್ಟರ್. ಆದರೆ ಏನು? ಬುದ್ಧಿ, ನಾನು ಅವರ ಮನೆಯಲ್ಲಿ ಇರೋ ಆಳು. ಅವರು ಶಾನೆ ದೊಡ್ಡವರು, ತುಂಬ ಮಡಿ ಮಾಡೋರು. ನಾನು ಮಂಕ ಬುದ್ಧಿ. ಅಲ್ಲದೆ ನಾನು ಮಾಂಸ ತಿನ್ನೋನು. ನಾನು ರಕ್ತ ಕೊಡಬಾರ್ದಲ್ವಾ ಬುದ್ಧಿ? वीणा उधर ब्लड बैंक चली जाती है तो ऑटो में बैठ के इधर सिद्धलिंगू डॉक्टर से बोलता है कि मेरा ब्लड ले लो, मगर क्वेश्चन मार्क रखता है। तो डॉक्टर पूछता है क्या है मगर? वो बहुत बड़े इंसान, वो मेरे घर के ओनर है और वो मड़ी में रहते हैं, क्लीन रहते हैं। वो लोग वेजिटेरियन है, मैं नॉन वेज खाने वाला हूँ, मेरा ब्लड होता है क्या? देना नहीं है ना, ब्लड देना नहीं है ना बोल के डॉक्टर से पूछता है। जब डॉक्टर ये बात बोलता है, ನೋಡಪ್ಪ, ಬದುಕೋಕ್ಕೆ ಬೇಕಾಗಿರೋದು ರಕ್ತ. ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಬರಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ. डॉक्टर क्या बोलता है? ब्लड देने के लिए ये सब जात पात कुछ भी नहीं है. अंतस्तु मीन्स पुअर एंड रिच के बीच में जो डिफरेंस है उसको अंतस्तु बोलते हैं. डिफ्रेंशिएट बिटवीन द पुअर एंड रिच. ಯಾವುದೂ ಬರಲ್ಲ, ये सब नहीं आता है. ಜಾತ್ ಪಾತ್ ಕುछ नहीं आता है. ರಕ್ತದಾನ ಎಲ್ಲಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ. वो सब तो सोचना नहीं है, इधर आ जाओ, ಚೆಕ್ करेंगे तुम्हारा ब्लड. ಡಾಕ್ಟರ್ ಕರೆದು ಸಿದ್ಲಿಂಗು ಬ್ಲಡ್ ಚೆಕ್ ಮಾಡಿದ್ರು. ಮ್ಯಾಚ್ ಆಯಿತು. ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ अंडम्माಗೆ ब्लड ಕೊಟ್ಟರು. जब डॉक्टर बुला के सिद्धलिंगू का ब्लड चेक करता है तो उसका ब्लड मैच होता है, तो उस सिद्धलिंगू सर्वेंट का ब्लड निकाल कर अंडलम्मा जो ओनर है उसको देते हैं. ಡಾಕ್ಟರ್ ನನಗೊಂದು ದೊಡ್ಡ ಉಪಕಾರ ಮಾಡಬೇಕು, ನಾನು ಬ್ಲಡ್ ಕೊಟ್ಟೆ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ब्लड देने के बाद में जो सर्वेंट सिद्धलिंगू है एक बात बोलता है डॉक्टर से कि मैं जो ब्लड दिया हूँ वो किसी को बोलना नहीं है. ಸಿದ್ಲಿಂಗು ಕೈ ಮುಗಿದು ಹೇಳಿದ. ಡಾಕ್ಟರ್ ಮುಗುಳ್ನಕ್ಕು ಆಯಿತು ಎಂದರು. जब ये बात बोलता है डॉक्टर हंस के हाँ बोल के बोलते हैं. ये सब होने के बाद में आचार्य राघवेंद्र आचार्य आते हैं. डॉक्टर के पास जो सर्वेंट है वो एक रिक्वेस्ट करता है कि जो मैं ब्लड दिया हूँ किसी को नहीं बोलना है. ಧಾವಿಸಿ ಬಂದ ಆಚಾರ್ಯರು ವಾರ್ಡ್ನಲ್ಲಿ ಮಲಗಿದ್ದ ಹೆಂಡತಿಯನ್ನು ನೋಡಿ ಕಂಗಾಲಾದರು. ಆ ವೇಳೆಗೆ ಅಲ್ಲಿಗೆ ಬಂದ ಡಾಕ್ಟರ್ ಏನೂ ಭಯವಿಲ್ಲ ಎಂದರು. ಆಚಾರ್ಯರು ಡಾಕ್ಟರ್ಗೆ ಕೈಮುಗಿದು, ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದೂ ಮರೆಯಲ್ಲ ಎಂದರು. ಡಾಕ್ಟರ್, ನೋಡಿ, ನೀವು ಕೃತಜ್ಞತೆ ಹೇಳಬೇಕಾದರೆ ನಿಮ್ಮ ಆಳು ಸಿದ್ಲಿಂಗು ಮರೆಯಲಿ. ನಿಂತು ಕೈಮುಗಿದು ಡಾಕ್ಟರ್ ಸನ್ನೆ ಮಾಡಿ ಹೇಳಬಾರದೆಂದು ಹೇಳಿದ. ನೀನು ಸುಮ್ಮನಿರಪ್ಪ, ಇಲ್ಲಿ ಮನುಷ್ಯತ್ವ ಮುಖ್ಯ. कौन बोलता है? डॉक्टर बोलता है. जब भी आचार्य आता है तो डॉक्टर उसको पूरा बोलता है तो शुक्रिया अदा करता है. कृतज्ञते मीन्स शुक्रिया अदा करता है. तो डॉक्टर, मुझे शुक्रिया नहीं कि आपके जो सर्वेंट है उसको शुक्रिया अदा करो, वो ब्लड डोनेट किया है. तो साइड में रुक के इशारे से बोलते हैं मेरा नाम मत बोलो. तब सुमनिरप्पा, चुप हो जा, साइलेंट हो जा, ಇಲ್ಲಿ ಮನುಷ್ಯತ್ವ ಮುಖ್ಯ. ಇನ್ಸಾನಿಯತ್ ಬಹುತ್ ಇಂಪಾರ್ಟೆಂಟ್. ದ ಹ್ಯುಮ್ಯಾನಿಟಿ ಈಸ್ ಸೋ ಇಂಪಾರ್ಟೆಂಟ್ ಹಿಯರ್. ಇವತ್ತು ನೀನು ಬ್ಲಡ್ ಕೊಡದೇ ಇದ್ದಿದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ. आज तो ब्लड डोनेट नहीं करता तो इनकी वाइफ की ज़िंदगी घड़ी ख़त्म हो जाती थी. डॉक्टर मातु केಳಿ आचार्य ದಂಗಾದರು. शॉक हो जाते हैं. डॉक्टर के सब बात सुनकर आचार्य
शॉक हो जाते हैं। स्केर, कंगाल ಆಗು, ಸ್ಕೇರ್ ಆಗು, ಸ್ಕೇರ್ ಬಂತು. ತಮ್ಮ ಮಗ ಬೇರೆ ಜಾತಿಯವಳನ್ನು ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೆರಿಕದಿಂದ ಬಂದ ಮಗನ ಮನೆಗೆ ಕರೆಯಲು ಹಿಂದೇಟು ಹಾಕಿದ್ದರು. आचार्य जी बहुत स्ट्रिक्ट थे अपने मड़ी में, अपने पूजा में, इसीलिए उनका बेटा दूसरे कैस्ट रिलीजन्स के इंटरकास्ट मैरिज होने की वजह से उसको घर के अंदर भी नहीं लिए. कहाँ से? अमेरिका से आया हुआ बेटा इंटरकास्ट मैरिज हुआ बोल के घर के अंदर नहीं लिए. ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಕೈ ಮುಗಿದು ನಿಂತಿದ್ದ ಸಿದ್ಧಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ. हज़ारों इंसान को टीच करने वाले जात के बारे में आज एक सर्वेंट, हाथ बांध के रुका हुआ सर्वेंट उनको इंसानियत सिखाया, ಹ್ಯುಮ್ಯಾನಿಟಿ ಸಿखाया. ಅವನಿಗೆ ಕಣ್ಣಲ್ಲಿ ಕೃತಜ್ಞತೆ ಹೇಳುತ್ತಿರುವಾಗ 2 ಹನಿ ನೀರು ಅವರ ಕಣ್ಣಲ್ಲಿ ಇಣುಕಿತು. जो थैंक्स आँख के इशारे से थैंक्स बोलते वक्त उनके आँख से 2 ड्रॉप पानी नीचे गिर गया. Meaning of this unit, important meaning of this in this unit. First one, ಆಳು ಸೇವಕ, ಸರ್ವೆಂಟ್. ಕಂಗಾಲು ದಿಕ್ಕು ತೋಚದಂತಾಗು, ಗಾಬರಿಯಾಗು, ಸ್ಕೇರ್. ಕೃತಜ್ಞತೆ, ಉಪಕಾರ, ಸ್ಮರಣೆ, ಗ್ರ್ಯಾಟಿಟ್ಯೂಡ್. ದಂಗ ಆಗು, ಆಶ್ಚರ್ಯಪಡು, ವಂಡರ್, ಸರ್ಪ್ರೈಸ್. ಧಾವಿಸು, ಓಡಿ ಬರುವುದು, ರಶ್, ವ್ಯಾಖ್ಯಾನ. ನಿಟ್ಟುಸಿರು ಬಿಡು, ದೀರ್ಘವಾಗಿ ಬಿಡುವ ಉಸಿರು, रिलैक्स, सांस छोड़ना, लंबी सांस छोड़ना. पेचागु, तब्बिबागु, कंगालागु, स्केरिंग, डर जाना. बड़कलु, दुर्बलवाद, वीक बॉडी, जो ताकत नहीं है, स्ट्रेंथ नहीं है वो बॉडी, वीक बॉडी. बुद्धि, गौरव, सूचक पदक, सर, रेस्पेक्टेड वर्ड, बुद्धि. ಮಂಕ, ದಡ್ಡ, ಹೆಡ್ಡ, ಚಿಳಿಗೇಡಿ, ಫೂಲಿಶ್. ಮಡಿ, ನೈರ್ಮಲ್ಯ, ಶುಭ್ರ, ಕ್ಲೀನ್. ಮಾಮೂಲು, ಪರಿಪಾಠ, ರೂಢಿ, ದಿನನಿತ್ಯದ್ದು, ಡೈಲಿ. ಶಾನೆ, ಹೆಚ್ಚು, ಬಹಳ, ಟೂ ಮಚ್. ಶೂತ್ರಿ, ವೇದಾಭ್ಯಾಸ ಮಾಡಿದ ಬ್ರಾಹ್ಮಣ, ವೈದಿಕ, वेदांत ब्राह्मण, वेदा स्पीच टीच करने वाला. Thank you so much for watching this video. I think you are understand very well.